ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಇದನ್ನ ನಿನ್ನೆನೆ ಎಪಿಸೋಡ್ ಅಲ್ಲೂ ಕೂಡ ತೋರಿಸಿದ್ರು. ಏನಪ್ಪಾ ಅಂದ್ರೆ ಗಿಲ್ಲಿ ಅವ್ರಿಗೆ ಹಾಗೇನೆ ಧ್ರುವಂತ್ ಅವರಿಗೆ ಜಗಳ ಶುರುವಾಗಿದೆ ಅನ್ನೋಕೆನ್ನ ಧ್ರುವಂತ್ ಅವರೇ ಕಾಲ್ ಕರ್ಕೊಂಡ್ ಜಗಳಕ್ ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮಲ್ಲಮ್ಮ ಅವರು ಇಲ್ಲ, ಇವಾಗ ಅವ್ರನ್ನ ಅವ್ರು ತೋರಿಸ್ಕೋಬೇಕಲ್ವಾ. ಅದು ಅಲ್ಲದೆ ವೀಕೆಂಡ್ ಬೇರೆ ಬಂದಿದೆ, ಸೇವ್ ಆಗ್ಬೇಕು. ಸೊ ಹಾಗಾಗಿ ತಮ್ಮನ್ನ ತಾವು ತೋರ್ಸ್ಕೊಳಕ್ಕೆ ಮಾಡ್ತಾ ಇರೋ ಹೆವಿ ಡ್ರಾಮಾ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವನೇ ಇಷ್ಟ ಆಗ್ತಿಲ್ಲ ನನಗಂತೂ ಪರ್ಸನಲ್ ಆಗಿ. ತುಂಬಾ ಜನಕ್ಕೂ ಕೂಡ ಹೇಳ್ತಾ ಇದಾರೆ ಇವರು ಗುಳ್ಳೆ ನರಿ ಅಂತ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಗುಳ್ಳೆ ನರಿ ಅಂದ್ರೇನೆ ಧ್ರುವಂತ್ ಅವರು ಅಂತ ಹೇಳ್ಬೋದು. ಮತ್ತೆ ದೊಡ್ಡ ಬಕೆಟ್ ನನ್ ಮಗ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮುಂದೊಂದ್ ಹೇಳ್ತಾರೆ, ಹಿಂದೊಂದ್ ಹೇಳ್ತಾರೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಹೋಗ್ಬಿಟ್ಟು ಚಾಡಿ ಚುಚ್ಚೋದು ಅನ್ನೋಕಿನ ಒಂಥರ ಮಾತಾಡ್ತಾ ಇರ್ತಾರೆ. ಮುಂದೆ ಮಾತಾಡಕ್ ನಿಗ್ದೆ ಇರೋನು ಹಿಂದೆ ಹೋಗಿ ಮಾತಾಡ್ತಾನೆ ಅಂತ ಹೇಳ್ಬೋದು. ಇನ್ನು ಈ ಪ್ರೊಮೋದಲ್ಲಿ ತಗೋದೊಳ್ಳೋದಾದ್ರೆ ಮೊದ್ಲಿಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಅರ್ಧ ಮುಂದೆ ಕುತ್ಕೊಂಡು ಏನ್ ಗಿಲ್ಲಿ 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 ಅಂತ ಅಂತಿದ್ದಾರೆ. ಅದು ಯಾಕೆ ಅಂತಿದ್ದಾರೆ, ಏನಕ್ಕೆ ಅಂತಿದ್ದಾರೆ ಅಂತ ನಾವು ಎಪಿಸೋಡ್ ಅಲ್ಲೇ ಕಾಯ್ದು ನೋಡ್ಬೇಕು. ಇಲ್ಲಿ ಒಂದಂತರೂ ನಿಜ, ಗಿಲ್ಲಿ ಅವ್ರ ಮೇಲೆ ಎಲ್ರ ಟಾರ್ಗೆಟ್ ಇದೆ. ಗಿಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಗಿಲ್ಲಿ ತುಂಬಾ ಮುಂದೆ ಇದ್ದಾನೆ ನಮ್ಮೆಲ್ರಿಗಿಂತ. ಹೇಗಾದ್ರೂ ಮಾಡಿ ಅವನ್ನ ಹಿಂದೆ ಕರ್ಕೊಂಡ್ ಬರ್ಬೇಕು, ಹಿಂದೆ ತಳ್ಬೇಕು, ಅವನ್ನ ತಪ್ಪಾಗಿ ತೋರಿಸ್ಬೇಕು, ಅವನ್ನ ತಪ್ಪಾಗಿ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ತುಂಬಾ ಜನ ಕಾಯ್ತಿದ್ದಾರೆ. ಇಲ್ಲಿ ಇನ್ನೊಂದನ್ನ ಕೂಡ ಅವರು ಥಿಂಕ್ ಮಾಡ್ಬೇಕು. ಗಿಲ್ಲಿನ ಹಿಂದೆ ತಳ್ಳೋದ್ರಲ್ಲಿ ತಾವು ಕೂಡ ಹಿಂದೆ ಬರ್ತಾರೆ, ಅವನ್ನ ಹೇಳ್ಕೊಂಡ್ ಹಿಂದೆ ಬರೋದ್ರಲ್ಲಿ ತಾವು ಕೂಡ ಹಿಂದೆನೆ ಉಳಿತಾರೆ ಅನ್ನೋದನ್ನ ಇಲ್ಲಿ ತಲೆಯಲ್ಲಿ ಇಟ್ಕೋಬೇಕು. ತಾವು ಮುಂದೆ ಹೇಗ್ ಹೋಗ್ಬೇಕು, ಯಾವ ರೀತಿ ಎಂಟರ್ಟೈನ್ ಮಾಡ್ಬೇಕು, ಜನರಿಗೆ ಇಷ್ಟ ಹೇಗ್ ಆಗ್ಬೇಕು ಅಂತ ಯೋಚನೆ ಮಾಡೋದ್ರ ಬದಲು ಬರೀ ಮುಂದೆ ಇರೋರ್ನ ಕಾಲು ಎಳೆಯೋದ್ರಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಈ ಕಾಲು ಎಳೆಯೋದ್ರಲ್ಲಿ ಅವರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊತಿದ್ದಾರೆ. ಮತ್ತಷ್ಟು ಜನರ ಮುಂದೆ ಚೀಪ್ ಆಗ್ತಿದ್ದಾರೆ ಅನ್ನೋದಂತೂ ನಿಜ. ಇನ್ನು ನೆಕ್ಸ್ಟ್ ಪ್ರೋಮೋ ಕಡೆಗೆ ನೋಡೋದಾದ್ರೆ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಕಾಮಿಡಿ ಮಾಡೋದ್ ಬೇರೆ, ಒಬ್ಬರನ್ನ ಚೀಪ್ ಮಾಡಿ ಕಂಡಮ್ ಮಾಡೋ ಕಾಮಿಡಿ ಮಾಡೋದು ಬೇರೆ ಅಂತ ಹೇಳ್ತಿದ್ದಾರೆ. ಹೌದಪ್ಪ, ಅವ್ರು ಯಾವ ರೀತಿ ಹೇಳ್ಬೇಕೋ ಆ ರೀತಿ ಹೇಳ್ತಿದ್ದಾನೆ. ಅದು ಅವನ ಗುಣ ಅಂತ ಹೇಳ್ಬೋದು. ಯಾವ್ದೇ ಒಂದು ವಿಷಯ ಆದ್ರೂ ಅದನ್ನ ಕಾಮಿಡಿ ಮಾಡ್ಕೊಂಡು ಹೇಳ್ತಾನೆ, ಹಾಗೇನೆ ಮುಖಕ್ ಕೊಡ್ದಂಗೆನೆ ಹೇಳ್ತಾನೆ ಅಂತ ಹೇಳ್ಬೋದು. ಏನ್ ನಿಜ ಇರುತ್ತೋ ಅದನ್ನೇ ಹೇಳ್ತಾನೆ. ಅದು ಅಲ್ಲದೆ ಜಗಳದಲ್ಲಿ ಬಂದ್ಬಿಟ್ಟು ಮೂಗ್ ತುರ್ಸೋದು ಎಲ್ಲ ಮಾಡಲ್ಲ ಅವ್ರಿಗಿಲ್ಲಿ. ಇನ್ನೊಂದು ಜಗಳ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಆ ಸ್ಟ್ಯಾಂಡ್ ನ ಅವನ ರೀತಿಯಲ್ಲಿ ಸ್ಟ್ಯಾಂಡ್ ನ ತಗೋತಾನೆ. ಅದನ್ನ ಇವರು ಕಂಡಮ್ ಮಾಡೋದು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋನ ನೋಡ್ದೆ. ಗಿಲ್ಲಿ ಅವರು ರಕ್ಷಿತಾ ಅವರ ಪತ್ರನ ಓದ್ತಾ ಇರ್ತಾರೆ. ಅದು ಏನಪ್ಪಾ ಅಂದ್ರೆ ಅಣ್ಣ ತಂಗಿ ಅಂತ ಹೇಳ್ಕೊಳ್ಳೋರ್ನೆಲ್ಲ ಹತ್ರಕ್ ಸೇರ್ಕೋಬೇಡ, ತಂಗಿ ತಂಗಿ ಅಂತ ಹೇಳೇನೆ ನಿನ್ನ ಹಿಂದೆ ತಳಕ್ ನೋಡ್ತಿದ್ದಾರೆ, ನಿನ್ನ ಇದನ್ ಮಾಡ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ವರ್ಡ್ ಗೊತ್ತಿಲ್ಲ. ಬಟ್ ಧ್ರುವಂತ್ ಅವ್ರ ಬಗ್ಗೆನೆ ಮಾತಾಡ್ತಾರೆ. ಧ್ರುವಂತ್ ಅವರು ಅವ್ರನ್ನ ಕೆಟ್ಟದಾಗಿ ನೋಡ್ತಾ ಇರ್ತಾರೆ, ತುಂಬಾನೇ ಗುರಾಯಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದು ಈಗ ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆನೆ ಉರ್ಸಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಗಿಲ್ಲಿ ಅವರು ಏನ್ ಹೇಳ್ಬೇಕೋ ಅದನ್ನ ನೇರವಾಗಿನೇ ಕಾಮಿಡಿ ಮೂಲಕ ಹೇಳ್ತಾರೆ. ಆದ್ರೆ ಅವರು ಎಲ್ಲೂ ಕೂಡ ಯಾರನ್ನು ಕೂಡ ಚೀಪ್ ಆಗಿ ಮಾತಾಡ್ತಾ ಇಲ್ಲ. ಅವ್ರು ಸ್ಟ್ಯಾಂಡ್ ನ ತಗೊಳ್ತಿದ್ದಾರೆ ಅಷ್ಟೇ. ಅವ್ರ ಸ್ಟ್ಯಾಂಡ್ ತಗೊಳ್ಳೋ ರೀತಿ ಅದು ಅನ್ನೋದ್ ಬಿಟ್ರೆ ಇಲ್ಲಿ ಯಾವುದೇ ರೀತಿಯಾದ ತಪ್ಪನ್ನಾಗ್ಲಿ ಇನ್ನೊಬ್ಬರನ್ನ ಕೆಳಗ್ ಹಾಕೊಂಡ್ ತುಳಿಯೋದಾಗ್ಲಿ ಗಿಲ್ಲಿ ಅವ್ರು ಮಾಡ್ತಾ ಇಲ್ಲ. ಇಲ್ಲಿ ಮಿಕ್ಕಿರೋ ಎಲ್ಲಾ ಮನೆಯ ಜನ ಕೂಡ ಮಾಡ್ತಾ ಇದ್ದಾರೆ ಅದನ್ನ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧ್ರುವಂತ್ ಅವರು ಚಂದ್ರಪ್ರಭಾ, ಅಶ್ವಿನಿ ಗೌಡ, ಜಾನ್ವಿ ಹಾಗೇನೆ ರಿಷಾ ಮತ್ತು ಗಿಲ್ಲಿ ಅವರು ಕೂತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಅಲ್ಲಿ ಕಾನ್ವರ್ಸೇಷನ್ ನಡೆಯೋದು. ಇನ್ನು ಎಲ್ರು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ರಿಷಾ ಅವ್ರು ಸುಮ್ನೆ ಇರ್ತಾರ. ನಯಾ ನಾಜುಕು ಅನ್ನೋದನ್ನ ಸ್ವಲ್ಪ ಕಲ್ಕೊ ನೀನು ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಸಖತ್ತಾಗಿ ಟರ್ನ್ ಕೊಟ್ಟಿದ್ದಾರೆ. ನಯಾ ನಾಜುಕು ಅನ್ನೋದು ನಿನಗೆ ಇಲ್ಲ, ಅದು ಬೇರೆ ವಿಷಯ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲೇನೆ ನೋಡ್ಬೇಕು. ಇನ್ನು ಇಲ್ಲಿ ಅವ್ರಿಗೆ ಆಗದೆ ಇರೋರೇ ಜಾಸ್ತಿ ಕೂತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಚಂದ್ರಪ್ರಭಾ ಅವರು ಕೂಡ ಗಿಲ್ಲಿ ಅವ್ರ ಜೊತೆಗೆ ಇದ್ಕೊಂಡು ಅವ್ರು ಬೆನ್ನಿಗೆನೆ ಚೂರಿ ಹಾಕೋದಂತ ಕೆಲ್ಸನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಜಾನ್ವಿ ಅವರು ಪಾಪ ಅವರು ತುಂಬಾ ಒಳ್ಳೆಯವರಾಗಿದ್ದಾರೆ. ಆದ್ರೆ ಅವ್ರನ್ನ ಆಲ್ರೆಡಿ ಅಶ್ವಿನಿ ಗೌಡ ಅವರು ತಮ್ಮ ಕಡೆಗೆ ಮತ್ತೆ ಎಳ್ಕೊಂಡಾಗಿದೆ, ಮತ್ತೆ ಇಬ್ರು ಒಂದಾಗಿದ್ದಾರೆ. ಆದ್ರೆ ಜಾನ್ವಿ ಗೌಡ ಅವ್ರಿಗೆ ಇವಾಗ ಯಾವ್ಯಾವ ರೀತಿ ಆಡ್ತಿದ್ದಾರೆ, ಯಾರು ಕರೆಕ್ಟ್ ಯಾರು ತಪ್ಪು ಅನ್ನೋದು ಗೊತ್ತಾಗಿದೆ. ಅದನ್ನ ಅವ್ರು ತಲೆಯಲ್ಲಿ ಇಟ್ಕೊಂಡು ಅವ್ರ ಜೊತೆ ಸೇರ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಅವ್ರ ತರಾನೇ ಮ್ಯಾನುಪ್ಲೇಟ್ ಆಗೋದು ಮಾಡ್ಬಾರ್ದು ಅನ್ನೋದು ಇಲ್ಲಿ ನಮ್ಮ ಅಭಿಪ್ರಾಯ. ಇನ್ಮೇಲಾದ್ರೂ ಅವರು ತಮ್ಮ ಸ್ಟ್ಯಾಂಡ್ ನ ತಾವು ತಗೋಬೇಕು. ಅಶ್ವಿನಿ ಗೌಡ ಅವರು ತಪ್ಪಾಗಿ ಮಾಡಿದಾಗ ಅವರ ವಿರುದ್ಧ ಅವರು ನಿಂತ್ಕೋಬೇಕು ಅನ್ನೋದು ನಮ್ಮ ಆಸೆ. ಆದ್ರೆ ಏನ್ ಮಾಡ್ತಾರೆ ಅಂತ ಕಾಯ್ದು ನೋಡೋಣ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಒಳ್ಳೇದು ನಿನ್ ಬಗ್ಗೆ ಮಾತಾಡ್ತಿದಾರ ಅಂತ ಇಲ್ಲಿ ಗಿಲ್ಲಿ ಅವ್ರಿಗೆ ಧ್ರುವಂತ್ ಅವರು ಕ್ವಶನ್ ಮಾಡ್ತಾರೆ. ಅದಕ್ಕೆ
ಗಿಲ್ಲಿ ಅವರು ಸಖತ್ತಾಗೇನೆ ಟಾನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿನ್ ಬಗ್ಗೆ ತುಂಬಾ ಒಳ್ಳೆದನ್ನ ಮಾತಾಡ್ತಿದ್ದಾರೆ ಬಿಡಪ್ಪ ಅಂತ, ಅದು ನಿಜಾನೇ ಅಂತ ಹೇಳ್ಬೋದು. ಆ ಮನೆಯಲ್ಲಿ ಈ ಗಿಲ್ಲಿನ ಕಂಡ್ರೆ ಓದ್ಕೊಳ್ಳೋರೆ ಜಾಸ್ತಿ, ಅವ್ರ ಬಗ್ಗೆ ಒಳ್ಳೇದನ್ನ ಮಾತಾಡೋಕೆ ಯಾರಿಗೂ ಅದು ಮನಸ್ಸಿಲ್ಲ ಅಂತ ಹೇಳ್ಬೋದು. ಅಷ್ಟಾಗೂನು ಸ್ವಲ್ಪ ಜನ ಇದಾರೆ, ಆದ್ರೆ ಅದ್ರಲ್ಲಿ ಜಾಸ್ತಿ ಜನ ಉರ್ಕೊಳ್ಳೋರೆ ಇದಾರೆ ಅಂತ ಹೇಳ್ಬೋದು. ಇನ್ನು ಆಚೆ ಬಂದ್ ನೋಡಪ್ಪ ಧ್ರುವಂತ, ಮನೆ ಹೊರಗಡೆ ಯಾರ್ಯಾರಿಗೆ ಏನೇನ್ ಪಬ್ಲಿಸಿಟಿ ಇದೆ, ಯಾರ್ಯಾರನ್ನ ಹೇಗೆ ಒಳ್ಳೇದಾಗಿ ತೋರಿಸ್ತಿದ್ದಾರೆ, ನಿನ್ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಿನ್ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಧ್ರುವಂತ್ ಅವ್ರು ಹೇಳ್ತಾರೆ, ಬೇರೆಯವರ ಕಾಲ ಎಳೆಯೋದನ್ನ ಬಿಟ್ಟು ನೀನ್ ಏನಂತ ತೋರ್ಸು ಅಂತ ಹೇಳ್ತಾರೆ. ಅದನ್ನ ತೋರ್ಸಿದ್ದಕ್ಕೆ ಕಣಪ್ಪ ನನಗ್ ಕಿಚ್ಚನ ಚಪ್ಪಾಳೆ ಬಂದಿದ್ದು ಅಂತ ಹೇಳಿದ ತಕ್ಷಣನೇ ಸಖತ್ತಾಗೇನೆ ಧ್ರುವಂತ್ ಅವರು ಉರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಮಾತಾಡಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಯಾರ್ ಜೊತೆಗ್ ಮಾತಾಡ್ತಾ ಇದ್ದೀನಿ, ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಇವರು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಕಿರ್ಚಾಡಿ ಅರ್ಚಾಡಿದಂಗಲ್ಲ ಗಿಲ್ಲಿ ಅವರ ಎದುರಿಗೆ ಮಾತಾಡೋದು. ಯಾಕಪ್ಪ ಅಂದ್ರೆ ಇಲ್ಲಿ ಗಿಲ್ಲಿ ಅವರ ಪರ ವಹಿಸ್ಕೊಂಡ್ ಮಾತಾಡ್ತಿದ್ದೀನಿ ಅನ್ನೋಕಿನ್ನ ಅವ್ರ ಹತ್ರ ವ್ಯಾಲಿಡ್ ಪಾಯಿಂಟ್ ಇರುತ್ತೆ. ಹಾಗೇನೆ ಅವ್ರು ಮಾತಾಡೋ ರೀತಿ ತುಂಬಾನೇ ಚೆನ್ನಾಗಿರುತ್ತೆ. ಅವರು ಸುಮ್ನೆ ಬಾಯಿನ ಕಿರ್ಚ್ಕೊಂಡೋ ಹರ್ಚ್ಕೊಂಡೋ ಏನೋ ಒಂದ್ ಮಾತಾಡ್ಬೇಕು ಅಂತ ಮಾತಾಡೋರಲ್ಲ, ತುಂಬಾನೇ ಪಾಯಿಂಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳ್ಬೋದು ಗಿಲ್ಲಿ. ಧ್ರುವಂತ್ ಅವರು ನನ್ ಬಗ್ಗೆ ಮಾತಾಡ್ಬೇಡ ಗಿಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮಾತಾಡ್ತೀನಿ ಅಂತ ಗಿಲ್ಲಿ ಅವರು ಸಖತ್ತಾಗಿ ಟಕ್ಕರ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದನ್ನ ಹೇಳ್ತಾರೆ, ಬೇರೆ ಅವ್ರನ್ನ ಡೌನ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಾತಾಡ್ಬೇಡ ನೀನು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗಿಲ್ಲಿ ಅವರು ಸರಿಯಾಗಿನ ಉತ್ತರ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ಏನೇನಾಗಿದೆ ಅನ್ನೋದನ್ನ ಎಪಿಸೋಡ್ ಅಲ್ಲಿ ಕಾಯ್ದು ನೋಡ್ಬೇಕು. ಆದ್ರೆ ಇಲ್ಲಿ ಮೊದ್ಲಿಗೆ ಧ್ರುವಂತ್ ಅವರು ಬೇರೆಯವ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳೋರು ಇಷ್ಟೊಂದು ಕ್ಯಾಮ್ರಾ ಮುಂದೆ ತಾವು ಚೆನ್ನಾಗಿರೋ ವ್ಯಕ್ತಿಗಳ ಬಗ್ಗೆನೆ ಹಿಂದೆ ಹೋಗ್ಬಿಟ್ಟು ಮಾತಾಡೋದು ಚುಚ್ಚೋದು ಮಾಡ್ತಾರಲ್ಲ, ತಾವು ಫಸ್ಟ್ ಅದನ್ನ ಕಲ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಕಾಯ್ದು ನೋಡೋಣ ಏನೇನಾಗುತ್ತೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.